ಈಗ ನೀವು ನೋಡುತ್ತಿರೋ ದೃಶ್ಯ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಮೂಡಲಗಿಯ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ. ಈಗ ಭಾವಿ ಅಗ್ನಿವೀರರು ಅದೇ ರೀತಿಯಾಗಿ SSC GD ತರಬೇತಿಗೆ ಬಂದಂಥ ಭಾವಿ ಪೊಲೀಸ್ ಕಾನ್ಸ್ಟೇಬಲ್ ಅಭ್ಯರ್ಥಿಗಳು ಈಗ ಜಾಗಿಂಗನ್ನು ಮಾಡ್ತಾಯಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಪ್ರತಿ ವಾರಕ್ಕೊಮ್ಮೆ ನಾವು ಏನು ಮಾಡ್ತೀವಿ ಅಂದ್ರೆ ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ರ್ಯಾಲಿಯನ್ನು ನಡೆಸ್ತೀವಿ. ಅದರ ಜೊತೆ ಪ್ರತಿ ವಾರಕ್ಕೊಮ್ಮೆ ಏನಪ್ಪ ಅಂದರೆ ಎಕ್ಸಾಮನ್ನು ನಡೆಸ್ತೀವಿ. ಆ ರೀತಿ ನಡೆಸೋದ್ರಿಂದ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ನೀವು ಪಾಸ್ ಆಗೋದು ಬಿಡೋದು ಇಲ್ಲೇ ನಿಮ್ಮ ರಿಸಲ್ಟ ನಿಮಗೆ ಗೊತ್ತಾಗ್ತದೆ. ಯಾಕಂದರೆ ವಾರ ಎಕ್ಸಾಮ್ ಬರೆಯೋದ್ರಿಂದ ಈಗ ಅಗ್ನಿವೀರ ಆರ್ಮಿ ಆಗ್ಬೇಕಾದ್ರೆ 100ಕ್ಕೆ 70 ಮಾರ್ಕ್ಸ್ ಮೇಲೆ ಹೋದಿವಪ್ಪ ಅಂದರೆ ನಾವು ಪಾಸ್ ಹಾಕಿವಿ ಅಂತಕ್ಕಂಥ ಗ್ಯಾರಂಟಿ ಬರ್ತದೆ. ಅದೇ ರೀತಿಯಾಗಿ SSC GDಗೆ ಸಂಬಂಧಪಟ್ಟ ಹಾಗೆ ಏನಪ್ಪ ಅಂದ್ರೆ 160 ಮಾರ್ಕ್ಸಕ್ಕೆ ನಾವು 90 ಮೇಲೆ ಹೋದಿಪ್ಪ ಅಂದ್ರೆ ಫೈನಲಾಗಿ ನಾವು ಪಾಸ್ ಹಾಕಿವಿ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಆದ್ದರಿಂದ ಅಭ್ಯರ್ಥಿಗಳಿಗೆ ಗಮನಿಸ್ಬೋದು, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಈಗಾಗಲೇ ಎಲ್ಲ ಪಾಲಕರ ಆಶೀರ್ವಾದ ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗಾಗಲೇ ಬೆಂಗಳೂರು ಯಾರು ಮತ್ತು ಮಂಗಳೂರು ಯಾರದಿಂದ ಒಟ್ಟು 107ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಹೆಸ್ಕಾಂ ರಿಸಲ್ಟು ಬಂತು. ಅಲ್ಲಿಯೂ ಸಹಿತ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದಂಥ 15 ಅಭ್ಯರ್ಥಿಗಳು ಆಯ್ಕೆಯಾದರು. ಅದೇ ರೀತಿಯಾಗಿ ಹಿಂದೆ ಬೆಳಗಾವಿ ಯಾರು ಅಗ್ನಿವೀರ ಆರ್ಮಿ ರಿಸಲ್ಟ್ದಲ್ಲಿ ಸಹಿತ 85 ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಪ್ರತಿ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಬೇರೆ ಬೇರೆ ಹುದ್ದೆಗಳಿಗೆ ಸಹಿತ ಆಯ್ಕೆ ಆಗ್ತಾ ಇದ್ದಾರೆ. ನೋಡ್ಬೋದು, ಪ್ರತಿ ವರ್ಷ 500ರಿಂದ 600 ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಸಿಲೆಕ್ಷನ್ ಆಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ಹೆಮ್ಮೆಯ ವಿಚಾರ. ಅಷ್ಟೇ ಅಲ್ಲದೆ ಅಭ್ಯರ್ಥಿಗಳೇ, PUC ಸೆಕೆಂಡ್ ಇಯರ್ ಫೇಲ್ ಆದಂಥ ಅಭ್ಯರ್ಥಿಗಳಿಗೆ ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ. ಯಾಕಂದರೆ ಈಗ PUC ಸೆಕೆಂಡ್ ಇಯರ್ ನೀವು ಫೇಲ್ ಆಗಿದ್ರಿಪ್ಪ ಅಂದ್ರೆ ಟೈಮನ್ನು ಹಾಳು ಮಾಡಬೇಡ್ರಿ. ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರಕ್ಕೆ ಬರ್ರಿ. SSLC ಮೇಲೆ ಅಂದರೆ 10ನೇ ತರಗತಿ ಮೇಲೆ ಸಾಕಷ್ಟು ಅವಕಾಶಗಳಿದಾವೆ. ನೀವು 10ನೇ ತರಗತಿ ಮೇಲೆ ಅಗ್ನಿವೀರ ಜನರಲ್ ಡ್ಯೂಟಿಗೆ ಹೋಗ್ಬೋದು, 10ನೇ ತರಗತಿ ಮೇಲೆ ಟ್ರೇಡ್ಮನ್ ಹುದ್ದೆಗೆ ಹೋಗ್ಬೋದು, 10ನೇ ತರಗತಿ ಮೇಲೆ SSC GD ಸಂಬಂಧಪಟ್ಟ ಹಾಗೆ BSF, CRPF, CISF, ಆಸಾಮ್ ರೈಫಲ್, ITBP, SSB ಮತ್ತು RPF ಹುದ್ದೆಗಳಿಗೆ ಸಹಿತ 10ನೇ ತರಗತಿ ಮೇಲೆ ನೀವು ಸೇರ್ಬೋದು. ನಿಮ್ಗೆ ಒಳ್ಳೆಯ ಅವಕಾಶದ 1 ವರ್ಷ ಟೈಮನ್ನು ಹಾಳು ಮಾಡಬೇಡ್ರಿ. PUC ಸೆಕೆಂಡ್ ಇಯರ್ ಫೇಲ್ ಆದಂಥ ಅಭ್ಯರ್ಥಿಗಳು ಗಮನಿಸಬೇಕು, ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ನೀವು ಇಲ್ಲಿ ಬಂದಿರಪ್ಪ ಅಂದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಸಿಲೆಕ್ಷನ್ ಆಗ್ತೀರಿ. ಆದರೆ ಪ್ರತಿಯೊಂದು ಕ್ಲಾಸಿಗೆ ಕಂಪಲ್ಸರಿ ಅಟೆಂಡ್ ಇರಬೇಕು. ಪ್ರತಿನಿತ್ಯ ಫಿಸಿಕಲ್ಗೂ ಸಹಿತ ನೀವು ಅಟೆಂಡ್ ಇರಬೇಕು. ಅಂಥ ಅಭ್ಯರ್ಥಿಗಳು 100ಕ್ಕೆ 100 ಗ್ಯಾರಂಟಿ ನೀವು ಪಾಸ್ ಹಾಕಿರಿ. ನಿಮ್ಗೆ ಗೊತ್ತಿರಲಿ, ಈಗ ನೋಡಿ ರನ್ನಿಂಗ್ ಮಾಡ್ತಾಯಿದ್ದಾರೆ, ಜಾಗಿಂಗ್ ಮಾಡ್ತಾಯಿದ್ದಾರೆ, ಗಮನಿಸ್ಬೋದು. ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ ಅಗ್ನಿವೀರ ಆರ್ಮಿ ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳಿಗೆ, ಅದೇ ರೀತಿಯಾಗಿ SSC GD ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳಿಗೆ ನಾವು ಫಿಸಿಕಲ್ ತರಬೇತಿಯನ್ನು ಕೊಡ್ತಾ ಇದ್ವಿ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಫಿಸಿಕಲ್ ತರಬೇತಿಯನ್ನು ಕೊಡ್ತಾ ಇದ್ವಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವ್ರಿಗೆ ಹೇಳ್ರಿ, ಈಗ ಅಡ್ಮಿಷನ್ ಸ್ಟಾರ್ಟ್ ಅದಾವೆ. ನೋಡ್ಬೋದು, ಇದು 400 ಮೀಟರ್ ಟ್ರ್ಯಾಕದಲ್ಲಿ ಪ್ರತಿನಿತ್ಯ ನಾವು ಏನಪ್ಪ ಅಂದರೆ ಅವರಿಗೆ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ 2 ಟೈಮ್. ಅದೇ ರೀತಿಯಾಗಿ ಪ್ಲಪ್ಸು, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪು ಪ್ರತಿಯೊಂದನ್ನು ಮಾಡಿಸ್ತಿರ್ತೀವಿ. SSC GD ಅವರಿಗೆ ಸಂಬಂಧಪಟ್ಟಾಗ ಏನಪ್ಪ ಅಂದರೆ 5 ಕಿಲೋಮೀಟರ್ ರನ್ನಿಂಗನ್ನು ಮಾಡಿಸ್ತೀವಿ. ನೋಡ್ಬೋದು, ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆಯಲಿಕ್ಕೆ ಬಂದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳನ್ನ ಇವಾಗ ನೋಡ್ತಾ ಇದ್ದಾರೆ. ಇವರು ರನ್ನಿಂಗ್ ಮಾಡೋಕ್ಕಿಂತ ಮುಂಚೆ ಜಾಗಿಂಗನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆಯತಕ್ಕಂಥ ಅಭ್ಯರ್ಥಿಗಳು ನೋಡ್ತಾ ಇದ್ರಿ, ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ನೋಡ್ತಾ ಇದ್ರಿ. ಅವರ ಫಲಿತಾಂಶವನ್ನು ಇಲ್ಲೇ ತಿಳ್ಕೊಳ್ಳುವಂಥ ಒಳ್ಳೆಯ ಸುವರ್ಣ ಅವಕಾಶ ಅದ. ಆದ್ದರಿಂದ ನಿಮ್ಮ ಫ್ರೆಂಡ್ಸ, ನಿಮ್ಮ ಸ್ನೇಹಿತರ ಯಾರಾದರೂ ಇದ್ದರೆ ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿರಿ. ಡಿಫೆನ್ಸ್ ಫೋರ್ಸ್ ಸೇರಬೇಕು, ಭಾರತಾಂಬೆ ಸೇವೆ ಮಾಡಬೇಕು ಅಂತಕ್ಕಂಥ ಕನಸನ್ನು ಹೊತ್ತಂಥ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಅಷ್ಟೇ ಅಲ್ಲದೆ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಯೂಟ್ಯೂಬ, ಇನ್ಸ್ಟಾಗ್ರಾಮ ಮತ್ತು ಫೇಸ್ಬುಕ್ನಲ್ಲಿ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ಸಹಿತ ನಾವು ಬಿಡ್ತಾ ಇರ್ತೀವಿ. ಯಾವುದೇ ಕಾಲ್ಫಾರ್ಮ್ ಆದರೂ ಬಿಡ್ತಾ ಇರ್ತೀವಿ, ರಿಸಲ್ಟ್ ಬಂದರೂ ಬಿಡ್ತಾ ಇರ್ತೀವಿ. ಪ್ರತಿಯೊಂದು ಮಾಹಿತಿಯನ್ನು ನಾವು ತಿಳಿಸ್ತಾ ಇರ್ತೀವಿ. ನೋಡ್ಬೋದು, ನಮ್ಮ ಸಂಸ್ಥೆಯಲ್ಲಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ಎರಡೂ ತರಬೇತಿಯನ್ನು ಕೊಡ್ತೀವಿ. ಈಗಾಗಲೇ ಸಾಕಷ್ಟು 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಸಿಲೆಕ್ಷನ್ ಆಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಈ 23 ವರ್ಷದಲ್ಲಿ. ನೋಡ್ಬೋದು, ಮಹಿಳೆಯರು ಸಹಿತ ಬಂದಿದ್ದಾರೆ, ಪುರುಷ ಅಭ್ಯರ್ಥಿಗಳು ಸಹಿತ ಬಂದಿದ್ದಾರೆ. ನೋಡ್ಬೋದು, ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಾಲಕರಿಗೂ ಸಹಿತ ಈ ವಿಡಿಯೋನ ತೋರಿಸಿ, ಯಾಕಂದರೆ ಡಿಫೆನ್ಸ್ ಫೋರ್ಸ್ ಸೇರಬೇಕು ಅಂತಕ್ಕಂಥವ್ರಿಗೆ ಒಂದು ಒಳ್ಳೆಯ ಅವಕಾಶ. ನೋಡ್ಬೋದು, ಲಾಸ್ಟ್ ಫಿನಿಶಿಂಗ್ ಬರ್ತಾ ಇದ್ದಾರೆ. ಲಾಸ್ಟ್ ಫಿನಿಶಿಂಗ್ ವೇಗವಾಗಿ ಬರಬೇಕು. ಇದು ಜಾಗಿಂಗ್ ಮಾಡ್ತಾಯಿದ್ರಿ, ನೀವು ಜಾಗಿಂಗ್ ಮಾಡ್ತಾಯಿದ್ರಿ, ಲೈನ್ ಸರಿಯಾಗಿರಬೇಕು, ಜೋಡಿಯಾಗಿ ಬರಬೇಕು, ಲೈನ್ ಸರಿಯಾಗಿರಬೇಕು. ನೋಡ್ಬೋದು, ಮಹಿಳಾ ಅಭ್ಯರ್ಥಿಗಳು ಮುಂದುಗಡೆ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳು ಸಹಿತ ಹಿಂದೆ ಬರ್ತಾ ಇದ್ದಾರೆ. SSC GD ಅಗ್ನಿವೀರ ಆರ್ಮಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದಂಥ ಎಲ್ಲ ಭಾವಿ ಅಗ್ನಿವೀರರಿಗೆ
ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ತರಬೇತಿ ಪಡೆಯಲು ಬಂದಂಥ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಕಮೆಂಟ್ ಮುಖಾಂತರ ನೀವು ಆಲ್ ದಿ ಬೆಸ್ಟ್ ಅಂತ ಹೇಳೋಣ. ಯಾಕಂದರೆ ನಮ್ಮ ಭಾರತಾಂಬೆ ಸೇವೆ ಮಾಡಲಿಕ್ಕೆ ಅವರು ತಯಾರಾಗ್ತಾ ಇದ್ದಾರೆ. ನೋಡ್ಬೋದು, ಈಗ ಜಾಗಿಂಗನ್ನು ಮುಗಿಸಿದ್ರು. ನೋಡ್ಬೋದು. ನೆಕ್ಸ್ಟ್ ಇದಾದ ತಕ್ಷಣ ಏನಪ್ಪ ಅಂದರೆ ನಾವು ರನ್ನಿಂಗ್ ಡೆಮೋ ರ್ಯಾಲಿಯನ್ನು ಬಿಡ್ತೀವಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.